ಶ್ರೀಹರಿ ನಿಮ್ಮಣ್ಣ ಯಾಕೋ ಪೂಜೆ ತಟ್ಟೆ ತಗೊಂಡ್ ಬಾ ಅಂದ್ರು? ಪಾಪಣ್ಣ ಏನೋ ತಪ್ಪು ಮಾಡಿರ್ತಾನೆ, ಮನೆಗ್ ಬಂದ ತಕ್ಷಣ ಮುಖಕ್ಕೆ ಮಂಗಳಾರತಿ ಎತ್ಬಿಟ್ಟು ಒಳಗ್ ಬಿಟ್ಕೊಳ್ಳಿ ನನ್ನ ಅಂತ ಹೇಳಿರ್ಬೋದು. ಅವ್ರೇ ನೀನಾ? ಎಲ್ರ ಕೈಲೂ ಬೈಸ್ಕೊಳ್ಳೋದೇ ಆಗೋಯ್ತಲ್ಲ. ಸ್ವೀಟು ಹೇಗಿದೆ ಕಾರು? ಸಕ್ಕತ್ತಾಗಿದೆ. ಆಚೆ ಕಡೆ 4 ಕಾಲ್ ಚಕ್ರ, ಒಳಗಡೆ 1 ಕೈ ಚಕ್ರ. ಏನ್ ಪಾಪಣ್ಣ ಯಾರ್ದೋ ಕ್ಯಾಪ್ ದೇಪ್ಕೊಂಡ್ ಬಂದ್ಬಿಟ್ಟಿದ್ಯಾ? ದೇಪ್ ಇದ್ದಲ್ಲ ಕಣೋ, ಕೊಂಡ್ಕೊಂಬಂದಿದ್ದು. ಹ್ಞೂನ್ರಿ ಮೇಡಮ್ ಅವರ, ಈ ಕಾರು ನಿಮ್ ಯಜಮಾನ್ರದ ಸ್ವಂತದ್ದು, ನಾನಾ ಕೊಡ್ಸಿದ್ದು. ಹೌದಾ? ನಮ್ದ ಕಾರು ಒಳ್ಳೆ ಕಂಡೀಷನ್ ಅಲ್ಲಿ ಇತ್ತು, ಓನರ್ ಮಾರ್ಬೇಕು ಅಂತಿದ್ರು. ನಂದಕ್ ಪರಿಚಯ ಅಂತೆ, ಸೊ 1.5 ಲಕ್ಷ ಅಂತ ಹೇಳಿದ್ರು. ಯಾರು ಬಿಡ್ತಾರೆ? 1.5 ಲಕ್ಷಕ್ಕೆ ಮೋಟಾರ್ ಬೈಕಿ ಬರಲ್ಲ ಅಂತದ್ರಲ್ಲಿ ಕಾರ್ ತಗೊಂಡ್ ಬಂದಿದ್ದೀರಾ? ಅಯ್ಯ ಪಾಪು, ಆಯ್ನೋ ಗರಾಜ್ ಓಪನ್ ಮಾಡೋ ಐಡಿಯಾನಾ? ಸೆಕೆಂಡ್ ಹ್ಯಾಂಡ್ ಕಾರ್ ಇದು. ಅದೇ ಕಣೋ, ಸ್ಪೇರ್ ಪಾರ್ಟ್ ಗಳನ್ನ ಮಾರ್ತಾರಲ್ಲ, ಆ ಸೈಡ್ ಬಿಸ್ನೆಸ್ ಶುರು ಮಾಡ್ತಿದ್ಯಾ? ಮಾಡು, ಪರವಾಗಿಲ್ಲ. ಕಾರ್ ನಂಬರ್ ಏನು? ಎಲ್ಲ ಬಿಟ್ಟು ಎಲ್ಲೋ ಬೋರ್ಡ್ ತಗೊಂಡ್ಬಂದಿದ್ಯಲ್ಲೋ. ನಾವೇನು, ನಮ್ ಸ್ಟೇಟಸ್ ಏನು? ನಿಂಗೆ ಎಷ್ಟು ಸಲ ಹೇಳ್ತೀನಿ, ಗುಜರಿ ಕಡೆ ಹೋಗ್ಬೇಡ, ಸಿಟಿ ಮಾರ್ಕೆಟ್ ಕಡೆ ಹೋಗ್ಬೇಡ, 7 ಬುದ್ಧಿ ಕಲಿಬೇಡ ಅಂತ. ಎಲ್ಲಿ ನನ್ ಮಾತು ಕೇಳ್ತೀಯ? ಅಲ್ಲಿ ಹೋಗ್ತೀಯಾ, 2 ರೂಪಾಯಿ ಸಾಮಾನ್ ಮನೆಗೆ ತಗೊಂಡ್ಬರ್ತೀಯ. ನಂದು ಕೊಡ್ಸಿದ್ದು. ಓ, ಕೊತ್ತಂಬರಿ ಕಟ್ತರ ಹಿಂದೆ ನಿಂತ್ಕೊಂಡ್ಬಿಟ್ರೆ ನೀನ್ ಕಾಣಲ್ಲಪ್ಪ, ಸ್ವಲ್ಪ ಮುಂದೆ ಬಾ. ಮೇಡಮ್ ಅವರ, ಈ ನಂದುಗೆ ಹಳೆ ವಸ್ತುಗಳು ಅಂದ್ರೆ ತುಂಬಾ ಆನಂದ. ಏನೇನ್ರಿ ಮೇಡಮ್ ಅವರ, ಹಳೇದ ಒಂಥರ ಬಹಳ ಚಂದ ಅಲ್ಲ. ಮನೆಗೊಂದ್ ಕಾರ್ ಐತಿ, ಇನ್ನೊಂದ್ ಕಾರ್ ಇದ್ರೆ ಚಂದ ಅಲ್ರಿ, ಎದಕ್ಕಾರ ಉಪಯೋಗಕ್ಕೆ ಆಕತಿ? ಬರುತ್ತಪ್ಪ, ಅದ್ರ ಮೇಲೆ ಬಟ್ಟೆ ಒಣಗಾಕ್ಬೋದು ಅಲ್ವಾ? ನಾನು ಬ್ರೆಡ್ ತರಕ್ಕೆ, ಮೆಣಸಿನ್ಕಾಯಿ ತರಕ್ಕೆ, ಕೊತ್ತಂಬರಿ ಸೊಪ್ಪು ತರಕ್ಕೆ ಎಲ್ಲದಕ್ಕೂ ಕಾರಲ್ಲೇ ಹೋಗ್ತೀನಿ. ಏನಂತೀರಾ ಜಾನು? ಈ ಕಾರಿಂದ ಬಹಳ ಉಪಯೋಗ ಐತಿ. ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ದುಡಿಬಹುದು ಬರೀ ಟ್ಯಾಕ್ಸಿ ಓಡಿಸಿದ್ರ. ಓ, ಅಷ್ಟೆಲ್ಲ ಸ್ಕೆಚ್ ಹಾಕಿದೀರಾ ನೀವು? ಅದ್ರಲ್ಲಿ 20,000 ರೂಪಾಯಿ ಎಣ್ಣೆ ಕುಡಿಯತ್ತೆ, ಆ ಎಣ್ಣೆನ ಮನೆ ಮುಂದೆ ಲೀಕ್ ಮಾಡ್ಕೊಂಡು ನಿಂತಿರತ್ತೆ. ಇದೆಲ್ಲ ಬೇಕಿನೋ ಪಾಪು ನಿಂಗೆ? ಮೇಡಮ್ ಅರ, ಈ ಕಾರ್ ಬಹಳ ಒಳ್ಳೇದೈತ್ರಿ. ಈ ಕಾರ್ನ ಟ್ಯಾಕ್ಸಿ ಮಾಡ್ಬಿಡೋನು. ಈಗ ಗೊತ್ತಲ್ಲಪ್ಪ, ಎಲ್ಲ ಆನ್ಲೈನ್ ನಲ್ಲಿ ಪುಂಡನ ಹೆಸರಿಗೆ ರೆಂಟ್ ಬೈ ಕಾರ್ ಅಂತ ರಿಜಿಸ್ಟರ್ ಮಾಡ್ಬಿಡೋನು. ಬಹಳ ಒಳ್ಳೇದಕ್ಕತ್ರಿ. ಅದಕ್ಕೊಬ್ರು ಡ್ರೈವರ್ ಇಟ್ಕೊಂಡ್ಬಿಡೋನು. ಇದೆಲ್ಲದಕ್ಕೂ ತಾವು ಒಪ್ಕೊಂಡಿದ್ದೀರೋ? ಅಲ್ಲ ಕಣೋ, ಹಳೆ ಕಾರ್ ಇಟ್ಕೊಳ್ಳೋದು ಒಂದೇ, ಮುದಿ ಕೋಣನ್ ಸಾಕೋದು ಒಂದೇ. ಹಾಲು ಕರಿಯೋದಿಲ್ಲ, ಕೂಗೋದು ನಿಲ್ಸೋದಿಲ್ಲ. ಡ್ರೈವರ್ ಇಟ್ಕೊಂಡ್ರೆ ಅವನ್ ಬಾಯಿಗೆ ಎಲ್ಲ ದುಡ್ಡು ಹಾಕ್ಬೇಕಾಗತ್ ಪಾಪು. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ, ಮೊದ್ಲು ಪೂಜೆ ಮಾಡಿ. ಪಾಪು, ದಯವಿಟ್ಟು ಹುಷಾರಾಗಿರಪ್ಪ. ಈ ಏತಿ ಪ್ರೇತಿ ಆ ಕಾರಲ್ಲಿ ಏನೋ ಬೋಟ್ ಇಂಜಿನ್ ಇದೆ ಅಂತ ಹೇಳ್ತಿದ್ದಾನೆ. ಕೆರೆ ಪಕ್ಕ ಓಡಿಸ್ಕೊಂಡು ಹೋಗಿ ಅದು ಬಿದ್ದು ತೇಲ್ಕೊಂಡು ಹೋಗ್ಬಿಡತ್ತಷ್ಟೇ. ಇದೆ, ಈ ಕಾರಲ್ಲಿ ಅನುಕೂಲ ಖಂಡಿತ ಇದೆ ಅಲ್ವಾ ನಂದು? ಐತಿ. ಬಾರಿ ಚಂದ ಬೈತಾಳಲ್ಲ ಮರ್ಯ ನನ್ನ. ಬೈದೆ ನೀನು. ಪಾಪಣ್ಣ, ನಂಗೊಂದು ಐಡಿಯಾ ಕಮ್ ಮಾಡ್ತು. ನಾನು ಶ್ರೀಹರಿ ಪಾನಿಪುರಿ ಈಟ್ ಮಾಡೋಕೆ ವಾಕ್ ಮಾಡ್ತಾನೆ ಗೋ ಮಾಡ್ತಿದ್ವಿ, ಆದ್ರೆ ಇವಾಗ ಕಾರಲ್ಲೇ ಗೋ ಮಾಡ್ಬೋದು. ಕರೆಕ್ಟ್ ನಿಮ್ಮಿ. ಅಮ್ಮ ಹೇಗಿದ್ರು ಮಹಿಳಾ ಸಂಘಕ್ಕೆ ಹೋಗ್ಬಿಟ್ಟು ಆ ಲೆಟರ್ ತಗೊಂಬಾ, ಈ ಲೆಟರ್ ಕೊಟ್ಬಿಟ್ ಬಾ ಅಂತ ಹೇಳ್ತಾನೆ ಇರ್ತಾನೆ. 2 ವೀಲರಲ್ಲಿ ಓಡಾಡಿ ಬಿಸ್ಲಿಗೆ ಟ್ಯಾನ್ ಆಗ್ಬಿಟ್ಟಿದೀನಿ. ಕಾರ್ ಇದ್ರೆ ಕಾರಲ್ಲೇ ಹೋಗ್ಬೋದು, ಕಾರಲ್ಲೇ ಬರ್ಬೋದು. ಏನ್ ಶೋಕಿಗಳು ನಿಮ್ಮಿಬ್ರದುನು. ಅಲ್ಲ, ಒಂದ್ ಲೆಟರ್ ಕೊಡಕ್ಕೋಸ್ಕರ ನಿನಗ್ ಕಾರ್ ಬೇಕಾ? ನೆಟ್ ಅಲ್ಲಿ ಬಟರ್ನೇ ತರಿಸ್ತೀವಿ, ಇನ್ನೊಂದ್ ಲೆಟರ್ ಕಳ್ಸಕ್ಕಾಗಲ್ವಾ? ಇನ್ನು ತಾವು ಪಾನಿಪುರಿ ತಿನ್ನೋ ವಿಷಯ ಇದೆಯಲ್ಲ, ನೀವು ತೊಳ್ಕೊಂಡು ಹೋದ್ರು ನನ್ಗೇನ್ ಬೇಜಾರಿಲ್ಲ. ಜಾನು, ಮಾವ ಹೇಗಿದ್ರು ಐಸ್ ಕ್ರೀಮ್ ತಿನ್ಬೇಕು ಅಂತ ಕೇಳ್ತಿರ್ತಾರೆ. ಅಲ್ಲಿಂದ ಮನೆಗೆ ಐಸ್ ಕ್ರೀಮ್ ತರೋಷ್ಟೊತ್ತಿಗೆ ಕರ್ಗೋಗ್ಬಿಟ್ರತ್ತೆ. ಈ ಕಾರ್ನಲ್ಲಿ ಹೋಗಿ AC ಆನ್ ಮಾಡ್ಕೊಂಡು ಐಸ್ ಕ್ರೀಮ್ ತಂದ್ರೆ ಗಟ್ಟಿಯಾಗಿರತ್ತೆ. 30 ರೂಪಾಯಿ ಐಸ್ ಕ್ರೀಮ್ ತಿನ್ನಕ್ಕೆ ನಿಮ್ಗೆ 1.5 ಲಕ್ಷ ರೂಪಾಯಿ ಕಾರ್ ಬೇಕು. ನೋಡಿ ನಿಮ್ ಬುದ್ಧಿಗಳು ಹೆಂಗಾಗಿದೆ ನೀವೇ ನೋಡ್ಕೊಳ್ಳಿ. ಏನ್ರಿ ಮೇಡಮ್ ಅರ, ಗಾಡಿನ ಟ್ಯಾಕ್ಸಿ ಮಾಡ್ಬಿಟ್ರಲ್ಲ. ಶ್ರೀಹರಿಗೆ ಹೆಂಗಿದ್ರು ಗಾಡಿ ಓಡ್ಸಕ್ ಬರ್ತೈತಿ, ಲೈಸೆನ್ಸ್ ಕೂಡ ಐತಲ್ರಿ. ಈ ಐಡಿಯಾ ಒಂದ್ ರೇಂಜ್ ಓಕೆ, ಪರವಾಗಿಲ್ಲ ಪೆಗ್ ಮೆಜರ್, ಒಳ್ಳೊಳ್ಳೆ ಐಡಿಯಾನೇ ಕೊಡ್ತೀರಾ. ಇವನನ್ನ ಡ್ರೈವರ್ ಮಾಡ್ಬಿಟ್ರೆ ಇವನು ಕೆಲಸ ಸಿಕ್ಕಂಗೂ ಆಗತ್ತೆ, ಈ ಆಕ್ಸಿಡೆಂಟ್ ಮನೆಯಿಂದ ಆಚೆ ಹೋದಂಗೂ ಆಗತ್ತೆ. ಎಕ್ಸಾಕ್ಟ್ಲಿ ಮಾ, ಬರೋ ಪ್ರಾಫಿಟ್ ಅಲ್ಲಿ ಮುಕ್ಕಾಲು ಅವನಿಗೆ, ಕಾಲು ನನಗೆ. ನಿನಗ್ ಕಾಲಪ್ಪ ಉಳಿಯೋದು, ಆ ಕಾರಿರೋ ಪರಿಸ್ಥಿತಿ ನೋಡಿದ್ರೆ ಬಲಗಾಲ ಎಡಗಾಲ ಅದು ನನಗೆ ಗೊತ್ತಿಲ್ಲ. ಲಾಭ ಬಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೋದು. ನಾಳೆ ದಿವಸ ಇನ್ನ 2 ಕಾರ್ ತಗೋಬಹುದು. ಆಮೇಲೆ ಶ್ರೀಹರಿನೇ ಹೊಸ ಟ್ರಾವೆಲ್ ಸಹ ಓಪನ್ ಮಾಡ್ಬೋದು. ಪಾಪಣ್ಣ, ಹಾಗಾದ್ರೆ ನಾಳೆಯಿಂದ ನಾನೇ ಕಾರ್ ಓಡಿಸ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿನಾ? ಎಲ್ಲ ರೆಡಿ ಐತ್ರಿ. ಸುಮ್ಮನೆ ಗಾಡಿ ಓಡಿಸಿ ಹೇಳ್ತೀನಿ ನಾನು. ಗ್ಯಾರಾಜ್ಗೂ ಗಾಡಿನ ಓಡಿಸ್ಕೊಂಡು ಹೋಗ್ಬೇಕು. ಅಮ್ಮ ತಾಯಿ ಬಿಟ್ಟಾದ್ರೆ ರಿಬೌಂಡು. ಶ್ರೀಹರಿ, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು. ಸರಿ, ಆಲ್ ದಿ ಬೆಸ್ಟ್ ಕಣ. ಥ್ಯಾಂಕ್ ಯು ಪಾಪಣ್ಣ. ಆಲ್ ದಿ ಬೆಸ್ಟ್ ಕಣ. ಥ್ಯಾಂಕ್ ಯು. ಅದಕ್ಕೆ ಆಲ್ ದಿ ಬೆಸ್ಟ್ ಪಾ. ಥ್ಯಾಂಕ್ ಯು. ಆದ್ರೆ ಇಲ್ವಾ ಪೆಗ್ ಮೆಜರ್? ಆಯ್ತು ಬಿಡ್ರಿ, ನೋಡ್ಕೊಳ್ಳೋಣ ಏನ್ರ.
ಅಬ್ಬಾ ಹರಿ ಸಾರಿ ಶ್ರೀಹರಿ ಒಂದ್ ನಿಮಿಷ. ವೈಟ್ ಅಂಡ್ ವೈಟ್ ಯೂನಿಫಾರ್ಮ್ ಹಾಕೊಂಡು ಡ್ರೈವಿಂಗ್ ಕೆಲ್ಸಕ್ಕೆ ರೆಡಿ ಆಗ್ಬಿಟ್ಟಿಯಲ್ಲಪ್ಪ. ಈ ವೈಟ್ ಅಂಡ್ ವೈಟ್ ಡ್ರೆಸ್ಸು ನನ್ನ ಸ್ಕೂಲ್ ಯೂನಿಫಾರ್ಮು 10ನೇ ಕ್ಲಾಸ್ ಆದ್ಮೇಲೆ ಎತ್ತಿಟ್ಬಿಟ್ಟಿದೆ. ಇವಾಗ ಮತ್ತೆ ಯೂಸಕ್ಕೆ ಬರ್ತಾ ಇದೆ. ಹಂಗಾರ 10ನೇ ಕ್ಲಾಸ್ ಆದ್ಮೇಲೆ ಏನು ಬೆಳೆದಿಲ್ಲ ಅನ್ನು. ಹೌದು, ಅವ್ನ್ ಶರೀರನೂ ಬೆಳ್ದಿಲ್ಲ, ಬುದ್ಧಿನೂ ಬೆಳ್ದಿಲ್ಲ, ನಿಮ್ ತರಾನೇ. ಶ್ರೀಹರಿ, ಮೊದಲನೇ ಸಲ ಕೆಲ್ಸಕ್ಕೆ ಹೋಗ್ತಿದ್ಯಾ, ನಗ್ನಗ್ತಾ ಹೋಗು. ನೋಡೋ, ನೀನು ಬರೀ ಶ್ರೀಹರಿ ಆಗಿದ್ದವನು ಇವತ್ತು ಡ್ರೈವರ್ ಶ್ರೀಹರಿಯಾಗಿ ಪ್ರಮೋಟ್ ಆಗಿದ್ಯಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪಾಪಣ್ಣ. ಶ್ರೀಹರಿ, ಫಾಸ್ಟ್ ಆಗಿ ಗಾಡಿ ಓಡಿಸ್ಬೇಡ, ಸೀಟ್ ಬೆಲ್ಟ್ ಹಾಕೊಂಡು ಓಡಿಸು, ರೋಡ್ ಮೇಲೆ ಗಮನ ಇರ್ಲಿ, ಮ್ಯೂಸಿಕ್ ಕೇಳೋ ಅವಶ್ಯಕತೆ ಇಲ್ಲ. ಅಯ್ಯೋ ಆಯ್ತಮ್ಮ. ಯಪ್ಪ ಹರಿ, ಮೆಲ್ಲಿಗೆ ಕಣೋ. ಯಪ್ಪ ಹರಿ, ಮುಂದೆ ನೋಡ್ಕೊಂಡು ಓಡಿಸ್ಪಾ ಗಾಡಿನ. ಸರಿ ಸರಿ ಓಕೆ ಸರಿ ಸಿಗೋಣ. ಬಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಓಹೋ, ಇದೇನಪ್ಪ ನಮ್ಮ ಏರಿಯಾದವ್ರೆ ಯಾರೋ ಟ್ರಿಪ್ ಬುಕ್ ಮಾಡ್ಬಿಟ್ಟಿದ್ದಾರೆ. ನನಗೆ ರೈಡ್ ಸೈನ್ ಆಗಿದೆ. ಓಕೆ, ಅಕ್ಸೆಪ್ಟೆಡ್. ಹಲೋ, ಹಲೋ, ರೆಂಟ್ ಮೈ ಕಾರಾ? ಎಸ್ ಮೇಡಮ್. ಈ ನಂಬರ್ ಎಲ್ಲೋ ನೋಡಿದ್ದೀನಿ. ಯಾವ ನಂಬರ್ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಶ್ರೀಹರಿ ಅವರೇ, ನೀವು ಕಾರ್ನ ಕರೆಕ್ಟ್ ಆಗಿ ಓಡಿಸ್ತೀರಾ? ಓ, ಸಖತ್ತಾಗಿ ಓಡಿಸ್ತೀನಿ ಮೇಡಮ್. ಮುಂಚೆ ಜಡ್ಕಾ ಗಾಡಿ ಓಡಿಸ್ತಾ ಇದ್ರಾ? ಅಯ್ಯೋ, ಕಾರ್ ಓಡಿಸೋದ್ರಲ್ಲಿ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪರ್ಟ್ ನಾನು. ಸಿಂಗಲ್ ಆಗಿ ಹುಡುಗಿರ್ ಬಂದ್ರೆ ಸೇಫ್ಟಿ ಇದೆಯಾ? ಓಹೋ ಎಸ್ ಮೇಡಮ್, ಎಸ್, ಫುಲ್ ಸೇಫ್ಟಿ ಇರುತ್ತೆ. ನಾನು ತುಂಬಾ ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದಿದ್ದು. ಪಾಪ ಪಾಂಡು ಅವ್ರ ಮಗ ಮೇಡಮ್ ನಾನು. ಟ್ಯಾಕ್ಸಿಗೆ ಚೈಲ್ಡ್ ಲಾಕ್ ಇರ್ಬೇಕು ಅಂತ ಕಾನೂನಿದೆ. ನಮ್ ಕಾರ್ ಮೈನ್ ಲಾಕೇ ಇಲ್ಲ. ನೀವು ಬನ್ನಿ ಮೇಡಮ್, ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಬಂದು ಪಿಕ್ ಮಾಡ್ತೀರಾ? ಶೋರ್ ಮೇಡಮ್. ಲೊಕೇಶನ್ ಹಾಕಿ 2 minutes ಅಲ್ಲಿ ಇರ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಬಾಯ್. ನಮಸ್ಕಾರ ಮೇಡಮ್. ವೆಲ್ಕಮ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಆಫ್ಟರ್ನೂನ್ ಮೇಡಮ್. ತುಂಬಾ ಖುಷಿ ಆಗ್ತಿದೆ. ನೀವೇ ನನ್ನ ಫಸ್ಟ್ ಗಿರಾಕಿ. ಹಲೋ, ಗಿರಾಕಿ ಅನ್ಬೇಡಿ, ಪ್ಯಾಸೆಂಜರ್ ಅನ್ನಿ. ಸಾರಿ ಮೇಡಮ್. ಇವಾಗ ಎಲ್ಲಿ ಹೋಗ್ಲಿ? ಗೋ ಸ್ಟ್ರೈಟ್ ಅಂಡ್ ಟರ್ನ್ ಲೆಫ್ಟ್. ಅಲ್ಲಿ ಪಾನಿಪುರಿ ಅಂಗಡಿ ಇದೆ, ಅಲ್ಲಿ ಸ್ಟಾಪ್ ಮಾಡಿ. ನಿಮ್ಮಿಡಮ್ಮಿ ಆಟ ಆಡ್ತಿದ್ದೀನಿ ನೀನು. ಇಲ್ಲ ಕಣೋ, ನಾನೇ ಬುಕ್ ಮಾಡಿದ್ದು. ನನಗೆ ಪಾನಿಪುರಿ ಅಂಗಡಿ ಹತ್ರ ಡ್ರಾಪ್ ಮಾಡು, ನಾನು ನಿನಗೆ ಪೇ ಮಾಡ್ತೀನಿ. ಏನ್ ಮಾಡ್ತೀಯಾ? ಪ್ರಾಮಿಸ್? ಓಕೆ, ಹೋಗ್ಲಾ ಮೇಡಮ್? ರೆಡಿ? ಏನಪ್ಪ ಟ್ಯಾಕ್ಸಿ ಡ್ರೈವರ್, ಆಯ್ತಾ ಟ್ಯಾಕ್ಸಿ ಓಡಿಸಿದ್ದು? ಅಯ್ಯೋ ಆಯ್ತದ್ಕೆ, ಬೆಳಗ್ಗೆಯಿಂದ ಟ್ರಾಫಿಕ್ ಅಲ್ಲಿ ಓಡಿಸಿ ಸುಸ್ತಾಗೋಯ್ತು. ಕ್ಲಚ್ ಒತ್ತಿ ಎಡಗಾಲ್ ನೋವಾಯ್ತು. ಆಕ್ಸಿಲೇಟರ್ ಒತ್ತಿ ಬಲ್ಗಾಲ್ ನೋವಾಯ್ತು. ರೋಡ್ ನೋಡ್ತಾ ಕಣ್ಣೆಲ್ಲ ನೋವು ಬಂತು. ಸ್ಟೇರಿಂಗ್ ತಿರುಗಿಸಿ ಕೈಯೆಲ್ಲ ಬಿದ್ದೋಗಿದೆ. ಶ್ರೀಹರಿ, ನಿಂಗೆ ಲೆಫ್ಟ್ ಲೆಗ್ ಪೇನ್ ಆದ್ರೆ ರೈಟ್ ಲೆಗ್ ಅಲ್ಲಿ ಕಾರ್ ಓಡಿಸು, ರೈಟ್ ಲೆಗ್ ಪೇನ್ ಆದ್ರೆ ಲೆಫ್ಟ್ ಲೆಗ್ ಅಲ್ಲಿ ಕಾರ್ ಓಡಿಸು, ಆಮೇಲೆ ಐ ಪೇನ್ ಆದ್ರೆ ಐಸ್ ಕ್ಲೋಸ್ ಮಾಡ್ಕೊಂಡು ಕಾರ್ ಓಡಿಸು. ನಿಮ್ಮೆ ಮಮ್ಮಿ, ಅಮ್ಮ, ಅದು 3 ಚಕ್ರದ್ದು ಸೈಕಲ್ ಅಲ್ಲಮ್ಮ, ಕಾರು. ಓಕೆ ಶ್ರೀಹರಿ, ನಿನ್ ಕಾರ್ ಪವರ್ ಸ್ಟೀರಿಂಗ್ ಇದೆ ಅಲ್ವಾ? ಅಯ್ಯೋ, ಸ್ಟಿಯರಿಂಗ್ ಕಾರಲ್ಲಿ ಇದೆಮ್ಮ, ಆದ್ರೆ ಪವರ್ ನಾನೇ ಹಾಕ್ಬೇಕು. ನಿಮ್ಮೆ ಅವ್ನಿಗೇನೋ ತಣ್ಣಗಿರೋದು ಕುಡಿಯೋಕ್ ತಂದ್ಕೊಡಮ್ಮ, ಪಾಪ ಸುಸ್ತಾಗಿದೆ. ಶ್ರೀಹರಿ, ಯಾಕೋ ಇಷ್ಟೊಂದು ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ? ಕಾರಲ್ಲಿ AC ಇಲ್ವಾ, ಅಥವಾ ನಿನಗೆ ಆನ್ ಮಾಡಕ್ ಬರಲ್ವಾ? ಅದಕ್ಕೆ ಕಾರಲ್ಲಿ AC ಇದೆ, ಆದ್ರೆ AC ಹಾಕ್ಬಿಟ್ರೆ ಮೈಲೇಜ್ ಕಮ್ಮಿ ಆಗೋಗುತ್ತೆ. ಅದಕ್ಕೆ ನಿಮ್ನೆ ಫಾಲೋ ಮಾಡ್ಕೊಂಡು ಚೌಕಾಸಿ ಮಾಡ್ಕೊಂಡು AC ಹಾಕೊಳ್ದೆ ಹಾಗೆ ಗಾಡಿ ಓಡಿಸ್ತಾ ಇದ್ದೀನಿ. ಈ ಕಿಂಡರ್ ಗಾರ್ಡನ್ ಜೋಕ್ಸ್ ಯಾವಾಗ ನಿಲ್ಸ್ತೀರಾ ನೀವೆಲ್ಲ? ಅದೆಲ್ಲ ಬಿಡು. ಎಷ್ಟು ಕಲೆಕ್ಷನ್ ಆಯ್ತು ಶ್ರೀಹರಿ? ಒಂದು 800 ರೂಪಾಯಿ ಆಗಿದೆ ಅಷ್ಟೇ. ಸಾಯಂಕಾಲ ರಾತ್ರಿವರೆಗೂ ದುಡಿದ್ರೆ ಇನ್ನೊಂದು 800,000 ಆಗ್ಬೋದು. ಪರವಾಗಿಲ್ಲ ಕಣೋ, 1800 ಇಂದ 2000 ರೂಪಾಯಿ ದಿನಕ್ಕೆ ಕಲೆಕ್ಷನ್ ಆಗತ್ತೆ ಅಂದ್ರೆ ತಿಂಗಳಿಗೆ 60,000 ರೂಪಾಯಿ ಆಯ್ತಲ್ಲೋ. ಅದಕ್ಕೆ ಏನ್ ಮಾತಾಡ್ತಾ ಇದ್ದೀರಾ? ಬೆಂಗಳೂರು ಟ್ರಾಫಿಕ್ ಅಲ್ಲಿ ಏನ್ ಗಾಡಿ ಓಡಿಸೋದು ಸುಲಭ ಅನ್ಕೊಂಡಿದ್ದೀರಾ? ಒಬ್ಬ ಈಸ್ಟ್ ಅಲ್ಲಿ ಹತ್ತಿದ್ರೆ ವೆಸ್ಟ್ ಡ್ರಾಪ್ ಮಾಡುವಂತಾನೆ, ಇನ್ನೊಬ್ಬ ಯಾರೋ ನಾರ್ತ್ ಅಲ್ಲಿ ಹತ್ತಿದ್ರೆ ಸೌತ್ ಡ್ರಾಪ್ ಮಾಡುವಂತಾನೆ. ಬೆಳಗ್ಗೆಯಿಂದ ಅರ್ಧ ದಿನ ಗಾಡಿ ಓಡಿಸೋದಕ್ಕೆ ಎಷ್ಟು ಸುಸ್ತಾಗ್ಬಿಟ್ಟಿದೀನಿ. ಅದಕ್ಕೆ ಊಟ ಆದ್ರೂ ಆರಾಮಾಗಿ ಮನೇಲಿ ಮಾಡೋಣ ಅಂತ ಮನೆಗೆ ಬಂದೆ. ಶ್ರೀಹರಿ, ಅವ್ರು ಟೆಲ್ ಮಾಡಿದ ಕಡೆ ಎಲ್ಲ ನೀನ್ ಡ್ರಾಪ್ ಗಿವ್ ಮಾಡ್ಬೇಡ ಕಣೋ. ನಿಂಗೆ ಟಯರ್ಡ್ ಆಗಿದ ತಕ್ಷಣ ಪ್ಯಾಸೆಂಜರ್ಸ್ ನ ಅಲ್ಲೇ ಗೆಟ್ ಔಟ್ ಮಾಡಿಸ್ಬಿಡು. ಅಲ್ಲಿಂದ ಪ್ಯಾಸೆಂಜರು ಆಟೋಲ್ ಹೋಗೋದ ನಿಮ್ಮಿ? ವೆರಿ ಗುಡ್. ಕಾರ್ ಅಷ್ಟೇ ಗುಜರಿ ಐಡಿಯಾ ಕೊಡ್ತೀಯ ನೀನು. ಓಕೆ, ಅವನ್ಗೇನಾದ್ರು ತಿನ್ನಕ್ ರೆಡಿ ಮಾಡು ಚೌಕಾಸಿ. ಈ ತರ ಪೋಸ್ ಮಾಡಿ. ಸ್ವೀಟು ಶ್ರೀಹರಿ, ಎಲ್ಲಿ ಅವ್ನು ಶ್ರೀಹರಿ? ಇವಾಗಷ್ಟೇ ಊಟ ಮಾಡಿ ಕಾರ್ ತಗೊಂಡು ಹೊರಟ.
ವೈ ಪಾಪಣ್ಣ ಡ್ರಾಪ್ ಬೇಕಿತ್ತಾ? ಹಾ ಕಾಲ್ ಮಾಡ್ಲಾ? ಡ್ರಾಪ್ ಅಲ್ಲ ನಿಮ್ಮಿ, ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ನನ್ನ ತಮ್ಮ ಮನೇಲೇ ಇರ್ಬೇಕಾಗಿತ್ತು. ನನ್ನ ತಮ್ಮ ಇನ್ನೆಲ್ಲೂ ಹೋಗ್ಬಾರ್ದಿತ್ತು. ಮುಟ್ಲಿಲ್ಲ ಮಾಡ್ಲಿಲ್ಲ, ಅದೇನೋ ಬಂದು ಹಾಣಿ ಬಡಿತನ್ನಂಗ ನಮ್ ಕತಿ ಹಿಂಗಾಗ್ಬಿಡ್ತು. ಏನಾಯ್ತಪ್ಪ? ಏನ್ ಮಾಡ್ದ ಶ್ರೀಹರಿ? ಅವನೇನು ಮಾಡಿಲ್ರಪ್ಪ, ಅದ್ರ ಗಾಡಿಯಾಗ ಬಹಳ ಒಂದು ಇಂಪಾರ್ಟೆಂಟ್ ವಸ್ತು ಇತ್ತು, ಅದು ನಮ್ಗೆ ಬೇಕಾಗಿತ್ತು. ನಮ್ಮ ಗಾಡಿ ಓನರು ಅದ್ರಾಗ ಇಟ್ಟು ಹೇಳೋದ ಮರ್ತು ಬಿಟ್ಟಾರಂತ. ಅಷ್ಟೇ ತಾನೇ, ಅವ್ನು ವಾಪಸ್ ಬಂದ್ಮೇಲೆ ಅವ್ರ ಐಟಮ್ ಅವ್ರು ಕೊಟ್ರಾಯ್ತು. ಹಾಗಾಗಲ್ಲ ಸ್ವೀಟು, ಅದ್ರಲ್ಲಿ ಇಟ್ಟಿರೋ ವಸ್ತುನ ಇಮಿಡಿಯೇಟ್ ಆಗಿ ತೆಗಿಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಓ ಬಾಳೆಹಣ್ಣು ಇಟ್ಟಿದ್ದೀರಾ, ಬಿಸಿಗೆ ಮೆತ್ತಗಾಗೋಗತ್ತೆ ಅಂತನಾ? ಮೇಡಮ್ಮರ, ಅದ್ರಾಗಿದ್ದದ್ದು ಬಾಳೆಹಣ್ಣಲ್ರಿ, ಕುಂಬಳಕಾಯ ಅಲ್ಲ, ಬಂಡೆಕಲ್ಲ, ಅದು ಅಲ್ರಿ, ಅದ್ರಾಗಿದ್ದದ್ದು ಬದ್ನೆಕಾಯ ನನ್ ಮಂಜಾಳಗ, ಅದ್ರಾಗಿದ್ದದ್ದು ಬೂದು ಕುಂಬಳಕಾಯಿ ಅಲ್ರಿ, ಸ್ವೀಟು ಅದ್ರಲ್ಲಿ ಬಾಂಬ್ ಇತ್ತಂತೆ, ಅವ್ರು ತಗೋಕ್ ಮರ್ತೋಗಿದ್ರಂತೆ. ಪರಮೇಶ್ವರ, ಟೆರರಿಸ್ಟ್ ಕಾರ್ ಎಲ್ಲ ನಮಗ್ ಕೊಡಿಸ್ತೀಯೇನೋ? ಪಾಪ ನಮ್ ಶ್ರೀಹರಿ ಕಾರ್ ಓಡಿಸ್ತಾ ಆ ಬಾಂಬ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ರೆ ನಮ್ ಆಕ್ಸಿಡೆಂಟ್ಲಿ ಹೋಗ್ಬಿಡ್ತಾನೆ. ಏ ಅಮ್ಮ, ನಾನು ಕಾಲ್ ಮಾಡ್ತೀನಿ ಶ್ರೀಹರಿಗೆ, ತಡಿಯಮ್ಮ. ಏ ಹಲೋ ಶ್ರೀಹರಿ. ಹಲೋ ಪಾಪಣ್ಣ, ಹೇಳೋ, ಟ್ರಾಫಿಕ್ ಅಲ್ಲಿ ಇದೀನಿ. ಏ ಶ್ರೀಹರಿ, ಕಾರ್ ತಗೊಂಡ್ ಬೇಗ ಮನೆಗೆ ವಾಪಸ್ ಬರೋ. ಅಯ್ಯೋ ಏನ್ ಪಾಪಣ್ಣ ಹಿಂಗೆ ಹೇಳ್ತಿದ್ಯಾ? ಇವಾಗ ನಾನು ಬುಕಿಂಗ್ ಒಪ್ಕೊಂಡ್ಬಿಟ್ಟಿದ್ದೀನಪ್ಪ. ಆಕ್ಸೆಪ್ಟ್ ಮಾಡಿದ್ಮೇಲೆ ಕಸ್ಟಮರ್ನ ಪಿಕ್ ಮಾಡ್ಲೇಬೇಕು. ನೋಡ, ಟ್ರಿಪ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ನೀನು ಕಾರ್ ತಗೊಂಡು ಮನೆಗೆ ಬೇಗ ಬಾ. ಏನೋ ಪಾಪಣ್ಣ ಮಾತಾಡ್ತಿದ್ಯಾ? ಕಸ್ಟಮರ್ ಕಂಪ್ಲೇಂಟ್ ಮಾಡ್ಬಿಟ್ರೆ ನನ್ ಕೆಲ್ಸ ಹೋಗುತ್ತೆ. ನಿನ್ಗೆ ಇವೆಲ್ಲ ಗೊತ್ತಾಗಲ್ಲ, ಸುಮ್ನೆ ಫೋನ್ ಇಡಪ್ಪ ನೀನು. ಫೋನ್ ಕಟ್ ಮಾಡ್ದಮ್ಮ ಅವನು. ಆಮೇನ್ ಮಾಡೋಣ ಅದಕ್ಕ? ಇದು ಬಾಂಬ್ ವಿಷಯ, ಬಿಡ್ಬೇಡ. ಡಿಕ್ಕಿ ಒಳಗ ಬಾಂಬ್ ಐತಂತ ಹೇಳು. ಈ ಉಳ್ಳಾಗಡ್ಡಿ, ಬಾಂಬ್ ಬಿಡಕ್ ಬೇರೆ ಯಾವ ಕಾರು ಸಿಗ್ಲಿಲ್ವಾ ನಿನ್ಗೆ? ನಮ್ ಕಾರೇ ಬೇಕಾಗಿತ್ತ. ಏನೋ ಪಾಪ ಇಂಥವ್ರ ಸಮಸ್ಯೆ ಎಲ್ಲ ಮಾಡ್ತೀಯ. ನಮ್ ಪಕ್ಕದ ಮನೆಗೆ ಬರೋರೆಲ್ಲ ಇಂಥವ್ರೇನೆ, ನನ್ ಲೈಫ್ ನ ಕ್ಯಾಕ್ಟಸ್ಗಳು. ಈ ಕ್ಯಾಕು ಸುಗಿದ್ರೆ ಏನಮ್ಮ ಬಂತು? ಆಗೋಗಿದೆ. ಆ ಕಾರ್ ಕೊಂಡ್ಕೊಂಡ್ಬಿಟ್ಟಿದೀನಿ, ಈಗ ನನ್ನ ಹೆಸರಲ್ಲಿದೆ. ಏನೇ ಅನಾಹುತ ಆದ್ರೂ ನನ್ ತಲೆಗೆ ಬರುತ್ತೆ. ಈ ಬೇತನ ಬೆನ್ನಿಗೆ ಕಟ್ಕೊಂಡಂಗಾಯ್ತು, ಕಾಸು ಕೊಟ್ಟು ತರಲೆ ಕೊಂಡ್ಕೊಂಡಂಗಾಯ್ತು. ಮೇಡಮ್ ತಿಂಗಳ ಅಂತ ಲಿಪ್ಸ್